ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮ ಪರ್ಸನ್ ಕಾಲ್ ಮಾಡ್ತಾರಾ, ಯಾರೆಲ್ಲ ಬ್ಲಾಕ್ಡ್ ಮಾಡಿದ್ದಾರೆ, ಬ್ಲಾಕ್ ಸಿಚುವೇಷನಲ್ಲಿದ್ದಾರೆ ಅಥವಾ ನೋ ಕಮ್ಯುನಿಕೇಷನ್ ಸಿಚುವೇಷನಲ್ಲಿದ್ದೀರಾ, ಖಂಡಿತ ನೀವು ನೋಡಿ. ಒಂದು ರೀಡಿಂಗ್ ಅಂತಕ್ಕಂಥದ್ದು ತುಂಬ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡೋಣ ಮತ್ತೆ ಅವ್ರು ನಿಮ್ಮ ಒಂದು ಫೋನ್ ಕಾಲ್ ಅಂತಕ್ಕಂಥದ್ದು ಅಥವಾ ಟೆಕ್ಸ್ಟ್ ಮೆಸೇಜಸ್ ಅಂತಕ್ಕಂಥದ್ದು ಮಾಡ್ತಾರಾ. ಓಕೆ, ಸೊ ಇಂದಿನ ಒಂದು ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ನಾವು ತಿಳ್ಕೊಳ್ಳೋಣ. ಆ್ಯಂಡ್ ಗಾಯ್ಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾವ ವಿಚಾರಗಳು ನಿಮಗೆ ರೆಸೊನೇಟ್ ಆಗುತ್ತೆ ನೀವು ಖಂಡಿತ ಕನ್ಸಿಡರ್ ಮಾಡಿ. ಆ್ಯಂಡ್ ನಿಮಗೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕಾಗಿದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ಸ್. ನೀವು ರೆಗ್ಯುಲರ್ ಗೈಡೆನ್ಸ್ ಟಿಪ್ಸ್ಗೋಸ್ಕರ ಈ ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದಾಗಿದೆ. ಸೊ ಬನ್ನಿ ಕ್ವಿಕ್ಕಾಗಿ ವಿಡಿಯೋವನ್ನು ಶುರು ಮಾಡೋಣ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಒಂದು ವ್ಯಕ್ತಿಯ ಹೆಸರು, ಡೇಟ್ ಆಫ್ ಬರ್ತ್ನ ಮೈಂಡಲ್ಲಿ ಡೀಪಾಗಿ ರಿಲ್ಯಾಕ್ಸ್ ಆಗಿ ಟೇಕ್ ಅ ಡೀಪ್ ಬ್ರೆತ್, ರಿಲ್ಯಾಕ್ಸ್ ಮಾಡಿ, ಮೈಂಡನ್ನು ಕಂಪ್ಲೀಟ್ ರಿಲ್ಯಾಕ್ಸ್ ಮಾಡಿ. ತದನಂತರ ಸ್ಲೋಲಿ ಥಿಂಕ್ ಆಫ್ ದ್ಯಾಟ್ ಪರ್ಸನ್ ಆ್ಯಂಡ್ ಅವರ ಡೇಟ್ ಆಫ್ ಬರ್ತ್ನ ಮೈಂಡಲ್ಲಿ ಥಿಂಕ್ ಮಾಡ್ತಾ ಹೋಗಿ. ಸೊ ಲೆಟ್ಸ್ ಕನೆಕ್ಟ್ ಟು ದ ಎನರ್ಜೀಸ್. ಸೊ ನಿಮ್ಮ ಒಂದು ಪರ್ಸನ್ ಅಥವಾ ಪರ್ಸನ್ ಯಾರಿದ್ದಾರೆ, ಓಕೆ, ಅವ್ರು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂತಹ ಸಿಚುವೇಶನ್ ಬರುತ್ತಾ. ಓಕೆ, ಸೊ ವಿ ಹ್ಯಾವ್ ದ ಜಸ್ಟಿಸ್, ಎಂಪರರ್ ಕಾರ್ಡ್ ಬರ್ತಾ ಇದೆ. ಓಕೆ, ವೀಲ್ ಆಫ್ ಫಾರ್ಚೂನ್ ಆ್ಯಂಡ್ ವಿ ಹ್ಯಾವ್ 3 ಆಫ್ ಪೆಂಟಿಕಲ್ಸ್. ಓಕೆ, ಸೊ ರಿಲ್ಯಾಕ್ಸ್ ಮಾಡಿ, ಡೀಪಾಗಿ ರಿಲ್ಯಾಕ್ಸ್ ಮಾಡ್ತಾ ಆ ವ್ಯಕ್ತಿಯ ಒಂದು ಹೆಸರನ್ನು ಚಾಂಟ್ ಮಾಡ್ಕೊಳ್ಳಿ. ಓಕೆ, ಸೊ ವಿ ಹ್ಯಾವ್ ಗಾಟ್ ಸೋ ಮೆನಿ ಎನರ್ಜೀಸ್. ಸೊ ನೋಡೋಣ. Okay, so we have so much of energies. Okay, and bottom of the deck guys, ನೋಡೋದಾದರೆ ಬ್ಲಾಕ್ಡ್ ಎನರ್ಜೀಸ್ ಅಂತ ನಾನು ಹೇಳಿದ್ದೆ. ಓಕೆ, ಆಲ್ರೆಡಿ ಬ್ಲಾಕ್ಡ್ ಎನರ್ಜೀಸ್ ಇದೆ. ಓಕೆ, ಕರೆಂಟ್ ಸಿಚುವೇಶನ್ ಸಹ ಇದೇ ಥರ ಇದೆ. ಓಕೆ, ಸೊ ಗೈಸ್, ಈ ಒಂದು ಎನರ್ಜೀಸ್ನ ಓವರ್ ಆಲ್ ನೋಡೋದಾದರೆ ಅಫ್ಕೋರ್ಸ್ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತಕ್ಕಂಥದ್ದಾಗಿದೆ. ನೀವು ಎಷ್ಟೇ ಹೋಗಿ ಅವ್ರ ಹತ್ರ ಸಾರಿ ಕೇಳಿದ್ರೂ ತುಂಬ ಆ್ಯಟಿಟ್ಯೂಡ್, ಈಗೋ ಅಂತಕ್ಕಂಥದ್ದು ಬಹಳಷ್ಟು ಇದೆ ಗೈಸ್. ಓಕೆ, ಮೊದಲನೇದಾಗಿ ಎಸ್, ನಿಮ್ಮ ಕಾಲನ್ನು ಬ್ಲಾಕ್ ಮಾಡಿದ್ದಾರೆ, ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಇಲ್ಲಿ. ಆ್ಯಂಡ್ ಒಂದು ಕಡೆ ಏನಪ್ಪ ಅಂತಂದರೆ, ಒಂದು ನ್ಯಾಯ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಸಿಗಬೇಕಾಗಿದೆ. ಒಂದು ಜಸ್ಟಿಸ್, ಒಂದು ಕರ್ಮ ಅಂತಕ್ಕಂಥದ್ದು ಏನಿದೆ. ಸೊ ನಿಮ್ಮ ಪರ್ಸನ್, ನೀವೇ ಜಗಳ ಮಾಡಿರ್ಬೋದು ಅಥವಾ ಅವರೇ ಬಿಟ್ಟು ಹೋಗಿರ್ಬೋದು. ಸೊ ಆ ಒಂದು ಕರ್ಮ ಅಂತಕ್ಕಂಥದ್ದು ಖಂಡಿತ ಆ ಫಲವನ್ನು ಅವರು ಅನುಭವಿಸ್ತಾರೆ ಅಂತಲೇ ಹೇಳ್ಬೋದು. ಸೊ ಯಾಕೆ ಅವರು ಈ ಥರ ಬಿಹೇವ್ ಮಾಡ್ತಿದ್ದಾರೆ, ಏನು ಕಾರಣ ಅಂತ ನೋಡೋದಾದರೆ, ಮೊದಲನೇದಾಗಿ ವ್ಯಕ್ತಿಯ ಒಂದು ಈಗೋ ಎಷ್ಟಿದೆ ಅಂತಂದರೆ, ಎಲ್ಲವನ್ನೂ ತನಗೇ ಬೇಕು, ತಾನು ಮಾಡಿದ್ದೇ ಸರಿ, ತಾನು ಇಟ್ಟಿದ್ದೇ ಹೆಜ್ಜೆ ಅನ್ನೋಷ್ಟು ಅದು ಸರಿನೋ ತಪ್ಪೋ ಒಂದು ಲೆಕ್ಕಾಚಾರಗಳ ಒಂದು ಅರಿವಿಲ್ಲ ಮೇಯ್ನ್ಲಿ. ತುಂಬ ಡಾಮಿನೆನ್ಸ್ ಅಂತಕ್ಕಂಥದ್ದು ನಾವು ನೋಡ್ಬೋದು. ಓಕೆ, ಈಗೋಯಿಸ್ಟಿಕ್. ಆ್ಯಂಡ್ ಕೆಲವರು ತುಂಬ ಒಳ್ಳೆ ಅಧಿಕಾರದಲ್ಲಿರ್ತಾರೆ. ಅಂದರೆ ಇವರು ಮ್ಯಾರಿಡ್ ಕಪಲ್ಸ್ ಆಗಿದ್ರೂ ಈ ವ್ಯಕ್ತಿ ಅಂತಕ್ಕಂಥದ್ದು ಸ್ವಲ್ಪ ವಯಸ್ಸಾಗಿರ್ತಕ್ಕಂಥ ಒಂದು ಮಿಡಲ್ ಏಜ್ ಆಗಿರ್ತಕ್ಕಂಥ ವ್ಯಕ್ತಿ, ತುಂಬ ಒಳ್ಳೆ ಪೊಸಿಷನ್, ಅಧಿಕಾರ, ಪವರಲ್ಲಿ ಇರುವಂತಹ ಒಂದು ವ್ಯಕ್ತಿ ಅಂತಲೇ ಹೇಳ್ಬೋದು ಇವರು, ರೈಟ್. ಸೊ ಆ ಥರ ನೋಡೋದಾದರೆ ಬಹಳ ಡಾಮಿನೇಟ್ ಮಾಡ್ತಾರೆ. ಓಕೆ, ಆ್ಯಂಡ್ ಎಸ್, ಹೇಳಬೇಕು ಅಂದರೆ ಕಾಲಚಕ್ರ ಅಂತಕ್ಕಂಥದ್ದು ಇವರ ಲೈಫಲ್ಲಿ ತಿರುಗ್ತಾ ಇದೆ ಅಂತಲೇ ಹೇಳ್ಬೋದು. ಅಂದರೆ ಇವರು ಕೆಲವೊಂದು ವಿಚಾರದ ಮೇಲೆ ಕಂಟ್ರೋಲ್ ಬೇಕು ನನಗೆ, ನನ್ನ ರಿಲೇಷನ್ಶಿಪ್ ಆಗಿರ್ಬೋದು ಅಥವಾ ನನ್ನ ಫಿನಾನ್ಷಿಯಲ್ ಸ್ಟೇಟಸ್ ಆಗಿರ್ಬೋದು. ಓಕೆ,
ನನಗೆ ಕಂಟ್ರೋಲ್ ಬೇಕು ಎಲ್ಲದ್ರ ಮೇಲೆ, ನನ್ನದೇ ನಡಿಬೇಕು ಅಂತ ಹೋಗ್ತಾರೆ. ಬಟ್ ಏನಂದರೆ ಅದು ಫೇಲ್ಯೂರ್ ಆಗುತ್ತೆ. ಓಕೆ. ಆ್ಯಂಡ್ ಹೇಳಬೇಕು ಅಂತಂದರೆ ಸರಿಯಾದ ಒಂದು ಕಮ್ಯುನಿಕೇಷನ್ ಮಾಡಲ್ಲ ಈ ವ್ಯಕ್ತಿ. ಆ್ಯಂಡ್ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಸಹ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ. ಏನೋ ಒಂದು ಹಂಚ್ಕೋಬೇಕು ಅಥವಾ ಏನೋ ಒಂದು ಹೇಳ್ಕೋಬೇಕು ಅದೆಲ್ಲ ಇಲ್ಲ. ಏನೇ ಒಂದು ಪ್ರಾಬ್ಲಮ್ ಬರಲಿ, ಏನೇ ಇದ್ದಿದ್ರೂ ಅವ್ರಿಗೊಂಥರ ಏನು ಹೇಳ್ತೀರಾ, ಮನಸ್ಸಲ್ಲೇ ಇಟ್ಕೋತಾರೆ. ಅಂದರೆ ನಾನು ಹೇಳಿದ್ರೆ ನಾನು ಎಲ್ಲಿ ವೀಕ್ ಆಗ್ತೀನಿ, ಜನ ಎಲ್ಲಿ ನನ್ನನ್ನು ವೀಕ್ ಅಂತ ತಿಳ್ಕೊತಾರೆ, ಅಥವಾ ನನ್ನನ್ನು ಏನಾದರೂ ಹೀಯಾಳಿಸಿದ್ರೆ ಅದನ್ನು ಇವರು ಸಹಿಸ್ಕೊಳ್ಳೋದಿಲ್ಲ ಜಾಸ್ತಿ. ಸೊ ಯಾವಾಗ ಅವರು ಮನಸ್ಸಲ್ಲೇ ಇಟ್ಟು ಏನಾಗುತ್ತೆ, ತುಂಬ ಓವರ್ ಥಿಂಕಿಂಗ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂದರೆ ಸಿಚುವೇಶನನ್ನು ಇವರೇ ಮೈಂಡಲ್ಲಿ ಕ್ರಿಯೇಟ್ ಮಾಡಿಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ತುಂಬ ಓವರ್ ಥಿಂಕಿಂಗ್, ಒಂದು ಸ್ಟ್ರೆಸ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಓಕೆ. ಆ್ಯಂಡ್ ಏನಪ್ಪ ಅಂತಂದರೆ ಇವರ ಲೈಫಲ್ಲಿ ಏನೇ ಒಂದು ಹೊಸತನ ಮಾಡೋಕ್ಕೆ ಹೋದ್ರು, ಅಥವಾ ಬಿಸ್ನೆಸ್ ಇರ್ಬೋದು, ಅಥವಾ ಇನ್ನೇನಾದ್ರು ಮಾಡೋಕ್ಕೆ ಹೋದ್ರೂ ಒಂಥರ ಡಿಲೇಸ್ ಅಂತಕ್ಕಂಥದ್ದು ಜಾಸ್ತಿ. ಯಾಕಂದರೆ ಮೈಂಡ್ಸೆಟ್ ಯಾವಾಗಲೂ ಪಾಸಿಟಿವ್ ಆಗಿ ಇರಬೇಕಾಗತ್ತೆ. ಮೈಂಡ್ಸೆಟ್ ಯಾವಾಗ ಪಾಸಿಟಿವ್ ಇಲ್ಲ, ನಾವು ಏನೇ ಕೆಲಸ ಮಾಡೋಕ್ಕೆ ಹೋದ್ರೂ ಅದು ಉಲ್ಟಾನೇ ಹೊಡೆಯೋದು. ಸೊ ಆ ಒಂದು ಕೋಪ, ಆ ಒಂದು ಇದನ್ನೆಲ್ಲ ನಿಮ್ಮ ಹತ್ರ ತೋರಿಸ್ಕೊಳ್ಳೋ ಅಂಥದ್ದು, ಅಥವಾ ನೀವು ತುಂಬ ಮೆಸೇಜಸ್ ಮಾಡ್ತೀರಾ ಅಥವಾ ತುಂಬ ಕಾಲ್ಸ್ ಮಾಡ್ತೀರಾ, ಇರಿಟೇಟ್ ಆಗುತ್ತೆ ಅಂತ ಬ್ಲಾಕ್ ಮಾಡಿರ್ತಕ್ಕಂಥ ವಿಚಾರಗಳಾಗಿರ್ಬೋದು ತುಂಬ ನೋಡ್ಬೋದು ಗೈಸ್ ಇಲ್ಲಿ. ಆ್ಯಂಡ್ ಹೇಳಬೇಕು ಅಂತಂದರೆ ತುಂಬ ಮ್ಯಾನಿಪ್ಯುಲೇಟಿಂಗ್ ಇದ್ದಾರೆ ನಿಮ್ಮ ವ್ಯಕ್ತಿ. ಅಂದರೆ ಇವರು ಹೆಂಗೆ ಬೇಕೋ ತಮಗೆ ಆ ರೀತಿ ತಿರುಗಿಸ್ಕೊಳ್ಳೋ ಅಂಥ ಒಂದು ಜಾಣತನ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು ಇಲ್ಲಿ. ಸೊ ಅದನ್ನು ತುಂಬ ಕೇರ್ಫುಲ್ಲಾಗಿ ಎಚ್ಚರಿಕೆಯಿಂದ ನೀವು ನಿಭಾಯಿಸಬೇಕಾಗತ್ತೆ. ಓಕೆ. ಆ್ಯಂಡ್ 8 ಆಫ್ ಕಪ್ಸ್ ಬಂದಿರೋದ್ರಿಂದ ಇವ್ರಿಗೆ ಹೆಂಗಪ್ಪ ಅಂದರೆ, ನೀವು ತುಂಬ ಸಾರಿ ಕೇಳಿಕೊಂಡು ಅಥವಾ ಭೇಟಿ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ಓಕೆ ಫೈನ್, ವಾಟ್ಸಪ್ ಕಾಲ್ ಬ್ಲಾಕ್ ಮಾಡಿದರೆ ಬೇರೆ ಸೋಷಿಯಲ್ ಮೀಡಿಯಾ ಆ್ಯಪ್ಸಿಂದ ಕಾಂಟ್ಯಾಕ್ಟ್ ಮಾಡೋದಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಅವರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಆ್ಯಂಡ್ ತುಂಬ ಒಂಥರ ಹೇಳಿದ್ನಲ್ಲ, ತುಂಬ ಸಪ್ರೇಷನ್, ನನಗಿದು ಬೇಡವೇ ಬೇಡ ಅನ್ನೋ ಒಂದು ಇದರಲ್ಲಿ, ಅಂದರೆ ನೆಗೆಟಿವ್ ಮೈಂಡ್ಸೆಟ್ ಅಂತ ಹೇಳ್ತೀವಿ ನಾವು, ಅದರಲ್ಲಿ ನಿಮ್ಮ ವ್ಯಕ್ತಿ ಇದ್ದಾರೆ. ತುಂಬ ಡಿಸ್ಟ್ರಕ್ಟಿವ್ ಮೈಂಡ್ಸೆಟ್ ಅದು. ಆ್ಯಂಡ್ ಬ್ಯಾಲೆನ್ಸ್ ಬೇಕಾಗಿದೆ ಇವರ ಲೈಫಲ್ಲಿ. ಓಕೆ. ಹೀಲಿಂಗ್ ಅಂತಕ್ಕಂಥದ್ದು ಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ತಾಳ್ಮೆ ಬೇಕಾಗಿದೆ ಈ ವ್ಯಕ್ತಿಯ ಲೈಫಲ್ಲಿ. ಹೇಗಂದರೆ ತಕ್ಷಣಕ್ಕೆ ಡಿಸಿಷನ್ ತೊಗೊಂಡ್ಬಿಡ್ತಾರೆ, ತಕ್ಷಣ ಏನೋ ಒಂದು ಮಾಡಿಬಿಡಬೇಕು ಅಂತ ಹೋಗ್ತಾರೆ. ಬಟ್ ಟ್ರಸ್ಟ್ ಮೀ, ಅದು ಉಲ್ಟಾನೇ ಹೊಡೆದಿರುತ್ತೆ ಅವ್ರಿಗೆ. ಆ್ಯಂಡ್ ಎಸ್ಪೆಷಲಿ ಫ್ರೆಂಡ್ಸ್, ಫ್ಯಾಮಿಲೀಸ್ನ ತುಂಬ ನಂಬ್ತಾರೆ, ಬಟ್ ಕೆಲವರು ಮೋಸ ಮಾಡೋರು ಸಹ ಇದ್ದಾರೆ. ಸೊ ಹಾಗಾಗಿ ಆ ಒಂದು ಸಿಚುವೇಶನ್ನ ನಾವು ಇಲ್ಲಿ ನೋಡ್ತೀವಿ. ಆ್ಯಂಡ್ ಹೇಳಬೇಕು ಅಂತಂದರೆ ತುಂಬ ಸೆನ್ಸಿಟಿವ್ ಇದ್ದಾರೆ ಹೇಳಬೇಕು. ಲೈಕ್ ಏನಾದರೂ ಯಾರಾದರೂ ಹೇಳಿದ್ರೆ ಅದನ್ನು ತುಂಬ ದೀರ್ಘವಾಗಿ ತೊಗೊಂಡ್ಬಿಡ್ತಕ್ಕಂಥದ್ದು. ಆ್ಯಂಡ್ ಇನ್ಸೆಕ್ಯೂರಿಟೀಸ್ ಜಾಸ್ತಿ. ಅಂದರೆ ಎಷ್ಟೇ ಒಳ್ಳೆ ಪೊಸಿಷನಲ್ಲಿ ಇದ್ರೂ ಒಂಥರ ರೀತಿ ಹೇಳೋದ್ರೆ ತುಂಬ ಇನ್ಸೆಕ್ಯೂರ್ ಫೀಲ್ ಆಗ್ತಾರೆ. ಅಯ್ಯೋ ಇದು ಬಿಟ್ಟು ಹೋಗ್ಬಿಟ್ರೆ ಹೇಗೆ, ಅಥವಾ ಇದು ಕೈ ತಪ್ಪೋದ್ರೆ ಹೇಗೆ. ಅಂದರೆ ಇವರು ಯಾವಾಗಲೂ, ನಾನು ಅದೇ ಹೇಳಿದ್ನಲ್ಲ, ತುಂಬ ನೆಗೆಟಿವ್ ಆಗಿ ಮ್ಯಾನಿಫೆಸ್ಟೇಷನ್ನ ಮಾಡ್ತಾರೆ. ಸೊ ಅದರಿಂದನೇ ಇವ್ರಿಗೆ ಅಷ್ಟು ಸ್ಟ್ರೆಸ್ ಅಂತಕ್ಕಂಥದ್ದು ಕಾಡೋದು. ಅಂದರೆ ನಂಬಿಕೆ ಒಂದೊಮ್ಮೆ ತುಂಬ ಲಾಸ್ ಆಗಿ ನಂಬಿಕೆಯನ್ನೇ ಕಳ್ಕೊಂಡ್ಬಿಡ್ತಾರೆ. ಆ್ಯಂಡ್ ಅದಾದಮೇಲೆ ಇವ್ರಿಗೆ ಅದರಿಂದ ಬರ್ತಕ್ಕಂಥ ಕೋಪ, ತಾಪಗಳಿಗೆ ನೀವು ಬಲಿ ಆಗ್ತೀರಾ. ಸೊ ಎಲ್ಲ ನಿಮ್ಮ ಮೇಲೆ ತೋರಿಸೋದು, ಅಥವಾ ನಿಮ್ಮನ್ನು ಆ ಕೋಪಕ್ಕೆ ಬಳಸ್ತಕ್ಕಂಥದ್ದು. ಸೊ ಈ ಥರ ಸಿಚುವೇಶನ್ಸ್ ಜಾಸ್ತಿ ಆಗ್ತಾಯಿದೆ. ಓಕೆ. ಬಟ್ ಎಸ್, ನಾನು ಹೇಳೋದಿಷ್ಟೇ, ಇವರು ಸ್ವಲ್ಪ ಬ್ಯಾಲೆನ್ಸ್ ಅಂತಕ್ಕಂಥದ್ದನ್ನ ಕಲೀಲೇಬೇಕು. ಸೊ ಏನೇ ಮಾಡೋಕ್ಕೆ ಹೋದ್ರೂ ಯೋಚನೆ ಮಾಡಿ ಮಾಡೋದು ಬಹಳ ಉತ್ತಮ. ಸೊ ಮುಂದೆ ಏನಾಗ್ಬೋದು, ಸೊ ಏಂಜಲ್ಸ್ನ ಕೇಳೋಣ. ವೆಯ್ಟ್ ಮಾಡ್ಬೋದಾ, ಇವ್ರು ಸರಿ ಹೋಗ್ತಾರಾ, ಮುಂದೆ ಯಾವ ಒಂದು ಎನರ್ಜೀಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಲುಕ್ ಫಾರ್ ಅ ಸೈನ್ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸು. ಓಕೆ, ಇನ್ನು ಯಾವ ಒಂದು, ಓಕೆ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಫೈನ್, ದಟ್ಸ್ ಗುಡ್. ಸೊ ವೆಯ್ಟ್ ಮಾಡ್ಬೋದಾ ಅಂತ ಕೇಳಿದ್ದೆ ನಾನು. ಸೊ ವೆಯ್ಟ್ ಮಾಡಿ ಅಂತಲೇ ಹೇಳ್ತಾ ಇದ್ದಾರೆ ಏಂಜಲ್ಸು. ಓಕೆ, ಇನ್ನೇನಾದರೂ ಆ್ಯಕ್ಷನ್ಸ್ ತೊಗೋಬೇಕಾ? ಓಕೆ, ವಿ ಹ್ಯಾವ್ ದಿಸ್ ಕಾರ್ಡ್, ಆ್ಯಕ್ಷನ್ಸ್. ಲಿಸನ್ ಟು ಯುವರ್ ಇಂಟ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಫೇರ್ ಎನಫ್. ಸೊ ವೆಯ್ಟ್ ಮಾಡಿ ಆ್ಯಂಡ್ ಲುಕ್ ಫಾರ್ ಅ ಸೈನ್ ಅಂದರೆ ಈ ವ್ಯಕ್ತಿ ಯಾವಾಗ
ಕರೆಕ್ಟ್ ಟೈಮು, ಅಂದರೆ ನಿಮ್ಮ ಒಂದು ಮಾತನ್ನು ಆಡೋದಕ್ಕೆ ಒಂದು ಕರೆಕ್ಟ್ ಟೈಮ್ ಅಂತಕ್ಕಂಥದ್ದು ಸಿಗುತ್ತೆ. ಆ ಟೈಮ್ಗೋಸ್ಕರ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಇಂಟ್ಯೂಷನನ್ನು ನಂಬಿ, ಅಂದರೆ ನೀವು ಏನು ನಂಬಿದ್ದೀರಾ ಅಥವಾ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ವಿಚಾರಗಳು ಬರ್ತಾ ಇರುತ್ತೆ, ಆ ಒಂದು ಸೂಕ್ಷ್ಮವಾದ ವಿಚಾರಗಳಿಗೆ ಗಮನವನ್ನು ಕೊಡಿ, ಅದನ್ನು ನಂಬಿ ಅಂತ ಏಂಜಲ್ಸ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸೊ ವೆಯ್ಟ್ ಖಂಡಿತ ಮಾಡ್ಬೋದು ಗೈಸ್. ಓಕೆ, ಸೊ ವೆಯ್ಟ್ ಮಾಡಿ ಅಂತಲೇ ನಾನು ಹೇಳ್ತೀನಿ. ಅಟ್ಲೀಸ್ಟ್ ಫಾರ್ ದ ನೆಕ್ಸ್ಟ್ 3 months ಆದರೂ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ. ಯಾರ ಜೊತೆ ಎಲ್ಲ ಇದು ರೆಸೊನೇಟ್ ಆಯಿತು ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಯಾವ ರೀಸನ್ಗೋಸ್ಕರ ರೆಸೊನೇಟ್ ಆಯಿತು ಖಂಡಿತ ತಿಳಿಸಿ. ಓಕೆ, ಆ್ಯಂಡ್ ಗೈಸ್, ನಿಮಗೆ ಇನ್ನು ಯಾರಿಗೆಲ್ಲ ಟ್ಯಾರೋ ಕಲಿಬೇಕು ಅನ್ನೋ ಆಸಕ್ತಿ ಇದೆ, ನಮ್ಮ ಟ್ಯಾರೋ ಲೈಫ್ ಅಕಾಡೆಮಿ ಕಡೆಯಿಂದ ನಾವು ಕೋರ್ಸಸ್ಸನ್ನು ಪ್ರೊವೈಡ್ ಮಾಡ್ತೀವಿ. ಟ್ಯಾರೋ ಬೇಸಿಕ್ ಟು ಅಡ್ವಾನ್ಸ್ ಕೋರ್ಸ್ ಅವೈಲಬಲ್ ಇದೆ. ಸೊ ಖಂಡಿತ ಇಂಟ್ರೆಸ್ಟ್ ಇರುವವರು ಜಾಯಿನ್ ಆಗ್ಬೋದು. ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.